if you think that I'ma slow down. Don't wanna hear it talking shit, fuck the drama. Keep it coming, I'ma send you to your mama. Mr. Whip, get the guns out. Dropping bodies into place till the sun's out. Can't fuck with me, so don't even try. Cause when the bullets fly, I'm the last one to die. Pulling up black windows once you go down. You must be. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಮಹಾಸತಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸೊ ನಾನು ಇವತ್ತಿಂದ ಏನು ಮಾಡ್ತಾ ಇದ್ದೀನಿ ಗೊತ್ತಾ, 30 days ಚಾಲೆಂಜ್. ಸೊ ವರ್ಕೌಟ್ ಚಾಲೆಂಜ್ ಅನ್ನ ಮಾಡ್ತಾ ಇದ್ದೀನಿ 30 days. ಸೊ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಮಹಾಸತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ. ಸೊ ಹಾಗೆ ಪ್ರತಿಯೊಂದು ವಿಡಿಯೋಸನ್ನು ಕೂಡ ಸ್ಕಿಪ್ ಮಾಡದೆ ನೋಡಿ, ಲೈಕ್ ಮಾಡಿ. ನಿಮ್ಗೆ ಇಷ್ಟ ಆದರೆ, ನಿಮ್ಗೆ ಏನಾದರೂ ಬೇರೆ ಕಂಟೆಂಟ್ ಬೇಕಾಗಿದ್ರೆ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇವತ್ತು ಸ್ವಲ್ಪ ಕೋಲ್ಡ್ ಆಗಿದೆ. ನಮ್ಗೆ ನಿನ್ನೆ ಮೊನ್ನೆಯಿಂದನೇ ಸ್ವಲ್ಪ ಕೋಲ್ಡ್, ಜ್ವರ ಎಲ್ಲ ಇತ್ತು. ಜ್ವರ ಕಡಿಮೆ ಆಗಿದೆ, ಕೋಲ್ಡ್ ಮತ್ತೆ ಗಂಟ್ಲ ಕಿರಿಕಿರಿ ಸ್ವಲ್ಪ ಇದೆ. ಸೊ ಆದ್ರೂ ಕೂಡ ಚಾಲೆಂಜ್ ಅಂತ ಹೇಳಿದ ತಕ್ಷಣ ಇದೆಲ್ಲ ಚಾಲೆಂಜ್ ಮಾಡೋಣ ಅಂತ ಹೇಳ್ಕೊಂಡು ರೆಡಿ ಆಗಿದ್ದೀನಿ. ಇವತ್ತಿಂದ ನಂದು ಫಸ್ಟ್ ಡೇ ಸ್ಟಾರ್ಟ್ ಆಗುತ್ತೆ. ಸೊ ವರ್ಕೌಟ್ ಚಾಲೆಂಜ್ ಅಲ್ಲಿ. ಸೊ ಫಸ್ಟ್ ಡೇ ನಾನು ಏನೇನ್ ವರ್ಕೌಟ್ ಮಾಡ್ತೀನಿ, ಏನೇನ್ ತಿಂತೀನಿ, ಏನೇನ್ ಮಾಡ್ತೀನಿ ಅಂತ ಹೇಳ್ಕೊಂಡು ಎಲ್ಲ ಶಾರ್ಟ್ ಕಟ್ ಆಗಿ ನಿಮ್ಗೆ ತಿಳಿಸ್ತೀನಿ. ಸೊ ತಪ್ಪರೆ ನೋಡಿ. ಸೊ ನೀವು ಕೂಡ ನನಗೆ ಚಾಲೆಂಜ್ ಮಾಡೋದಿದ್ರೆ ಚಾಲೆಂಜ್ ಮಾಡಿ, ಓಕೆ? ಸೊ ಏನು ಅಂದ್ರೆ, ಇವಾಗ ನಾನು ಎಗ್ ತಗೊಂಡಿದ್ದೀನಿ. ಅಂದ್ರೆ 2 egg white ಅಂಡ್ 1 full egg ತಗೊಂಡಿದ್ದೀನಿ. ಇದನ್ನ ತಿನ್ಕೊಂಡು ಜಿಮ್ಮಿಗೆ ಹೋಗ್ತೀನಿ. ಜಿಮ್ಮಿಗೆ ಹೋಗಿ ಏನೇನು ವರ್ಕೌಟ್ ಮಾಡ್ತೀನಿ ಅಂತ ಹೇಳ್ಕೊಂಡು ಹೌದಾ. ಜಿಮ್ಗೆ ಹೊರಡ್ತಾ ಇರೋ ಹಾಗೆ ನಮ್ಮನೆ ಮೇಲ್ಗಡೆ ಮನೆ ಹುಡುಗ ಒಂದು ನಾಯಿ ಮರಿನ ತಗೊಂಡ್ ಬಂದಿದ್ದ. ಸೊ ಅದೇನೋ ರೋಡಲ್ಲಿ ಬಿದ್ಕೊಂಡಿತ್ತು ಅಂತ ಹೇಳ್ಕೊಂಡು ಅದಕ್ಕೆ ಸ್ವಲ್ಪ ಗಾಯ ಎಲ್ಲ ಆಗ್ಬಿಟ್ಟಿತ್ತು, ಏನೋ ಕಚ್ಬಿಟ್ಟು. ಅದಕ್ಕೆ ನಾನು ಡೆಟಾಲ್ ಎಲ್ಲ ತಗೊಂಡು ಸ್ವಲ್ಪ ಬ್ಲಾಕ್ ಮಾಡೋಣ ಅಂತ. ನೀವು ಬರ್ತಾ ಇದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಬಂದ್ರು ತಮಾಷೆ. ಅಂಕಲ್ ರೋಡ್ ಬ್ಲಾಕ್ ಮಾಡ್ಬಿಡೋಣ ಅಂತ. ಹೋಟೆಲ್ ಅಲ್ಲೇನು ಪಾಪ ನಾಯಿ ಮರಿಗೆ ಫುಲ್ ಏನೋ ಗಾಯ ಆಗ್ಬಿಟ್ಟಿತ್ತು, ಅದಕ್ಕೆ ಇದು ಹಾಕ್ತಾ ಇದ್ವಿ. ಅದು ಅಲ್ಲಿ ರೋಡಲ್ಲಿ ಸಿಕ್ಕಾಪಟ್ಟೆ, ಅದಕ್ಕೆ ಫುಲ್ ಪಾಪ ಕೂಗ್ತಾ ಇತ್ತಾ. ಹಾಗೆ ಸ್ವಲ್ಪ ಹುಡುಗ ಡೆಟಾಲ್ ಎಲ್ಲ ಹಾಕ್ದೆ, ನಾನು ಡೆಟಾಲ್ ತಂದು ಕೊಟ್ಟೆ. ಹಾಗೇನೆ ಅದನ್ನ ನೋಡ್ಕೊಂಡು ಹಾಗೇನೆ ಜಿಮ್ಮಿಗೆ ಹೋದೆ. I'm the last one to die. ವರ್ಕೌಟ್ ಮುಗ್ದಾದ್ಮೇಲೆ 4 kilometer ಕ್ರಾಸ್ ಮಾಡಿದೆ. ಪ್ರೋಟೀನ್ ತಗೊಂಡೆ, ಹಾಗೆ ಮಧ್ಯಾಹ್ನ ಮೀಲ್ ತಿಂದೆ. ಅದಾದ್ಮೇಲೆ 4 ಗಂಟೆಗೆ ಒಂದ್ ಸ್ವಲ್ಪ ಫ್ರೂಟ್ಸ್ ತಿಂದೆ. ಅದಾದ್ಮೇಲೆ ಸ್ವಲ್ಪ ಬೆಳಿಗ್ಗೆ ನಾಯಿಗೆ 2 ಇಂಜೆಕ್ಷನ್ ಹಾಕೊಂಡ್ ಬಂದಿದ್ದ, ಅದ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ನೋಡ್ ಫಸ್ಟ್ ನೆರ್ಗಣ್ಣೆಲ್ಲ ನೋಡ್ಬೇಡ ನೀನು, ಹೆಂಗ್ ನೆರ್ಗಣ್ಣಲ್ಲಿ ನೋಡ್ತೀರಂತ. ನೆರ್ಗಣ್ಣೆಲ್ಲ ನೋಡ್ಬೇಡ ನೀನು. ಹಾಗೆ ಸಂಜೆ ಮೀಲ್ ಕೂಡ ಆಯ್ತು. ಅದ್ರ ಜೊತೆಗೆ ನಾಯಿನ ಸ್ವಲ್ಪ ವಿಚಾರಿಸೋದ್ರಲ್ಲೇನೆ ಎಲ್ಲಾರು ಬಿಸಿ ಆಗ್ಬಿಟ್ವಿ. ನಿನ್ಗೆ ಸ್ನಾನ ಮಾಡಿಸ್ಕೊಟ್ಟಿ, ಅದಕ್ಕೆ ಹಾಲೆಲ್ಲ ಹಾಕೊಟ್ಟಿ, ಅದಾದ್ಮೇಲೆ ನಿನ್ಗೆ ನೋಡ್ಕೊಳಕ್ ಇಡ್ಬೇಕ. ಬಾಲ ನೋಡಿ ಎಷ್ಟು ಚೆನ್ನಾಗಿ ಅಲ್ಲಾಡ್ಸುತ್ತೆ ಅದು ಅಂತ. ಕಳ್ಳಿ ನೋಡು ಇಲ್ಲೋಡು. ಸೈಲೆಂಟ್ ಆಗಲ್ಲಿ ಕಚ್ತು.
ಬಿಡು. ಇರಮ್ಮ 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 ಇರಮ್ಮ. ಅದಕ್ಕೇನೆ ಹೇಳಿದ್ರು ಕವರ್ ಹಾಕು ಅಂತ. ಚಿಕ್ಕ ಅಂಗಿ ಇದೆ, ಅದು ಈ ಕಡೆ ಕೆರ್ಕೊಳ್ಳುತ್ತದೆ. ಎಲ್ಲಿಂದ? ಕೆಂಗೇರಿಂದ ಬಂದಿರೋದ? ಯಾರು ಕೆಂಗೇರಿಂದ ಯಾರು ತಗೊಂಡು ಬಂದಿರೋದು? ಎಷ್ಟು ಚೆನ್ನಾಗಿ ಕುತ್ಕೊಂಡಿದ ಅಣ್ಣ. ಕೆಂಗೇರಿಂದ ನೋಡ, ನಿಂಗೆ ಕೆಂಗೇರಿಂದ ಬಂದಿರೋದು ಅಂತ ಹೇಳ್ತಿದ್ದಾಳೆ. ಕೆಂಗೇರಿಂದ ಬಂದಿರೋದು ಅಂತ ನೀನು ನೀನು ಕೆಂಗೇರಿಂದ ಬಂದಿರೋದು ಅಂತ ಹೇಳಿಲ್ವಾ? ನೀನ್ ನೋಡಿದ್ರೆ ಹಂಗೆ ಅನಿಸ್ತದೆ. ಕೊಂಬೆ ಕೆಂಗೇರಿಂದ ಬಂದಿರೋ ತರ ಕಾಣಿಸ್ತೀಯಲ್ಲ. ಹಾಲು ತಗೊಂಡ್ಬಂದ್ರೆ ಆಗಲ್ಲ, ವಾಕಿಂಗ್ ಮಾಡಿಸ್ತೀನಿ. ಆ ನಾಯಿ ಮರಿ ಆ ಗಾಯನ ಅವಾಗವಾಗ ಕೆರ್ಕೊಂತಾ ಇತ್ತು, ಅದಕ್ಕೋಸ್ಕರ ಅದಕ್ಕೆ ಫಸ್ಟ್ ಏಡ್ ಮಾಡಿ ಫುಲ್ ಬ್ಯಾಂಡೇಜ್ ಎಲ್ಲ ಹಾಕಿದ್ವಿ. ಸೊ ಇವತ್ತಿನ ದಿನ ಮುಗೀತು. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು.